ನಾವು ಓಂಕಾರ ಹೇಳಿದ್ದೀವಿ, ಮಂತ್ರ ಉಚ್ಚಾರಣೆ ಮಾಡಿದ್ದೀವಿ. ಏಕಾಕಾರವಾಗಬೇಕು. ಕೆಲವರು ಇನ್ನು ಎಳಿತಾ ಇರ್ತಾರೆ. ಎಲ್ರೂ ಸಾಮರ್ಥ್ಯ ಬೇರೆ ಬೇರೆ ಇದೆ. ಕೆಲವರು 30 ಸೆಕೆಂಡ್, ಕೆಲವರು 50, ಕೆಲವರು 1 ನಿಮಿಷ ತನಕ ಓಂಕಾರ ಹೇಳ್ಬೋದು. ಆದರೆ ಸಮೂಹದಲ್ಲಿ ಇರುವಾಗೆ ಎಲ್ರೂ ಒಟ್ಟಿಗೆ ಆರಂಭ ಮಾಡಬೇಕು, ಒಟ್ಟಿಗೆ ನಿಲ್ಲಿಸಬೇಕು. ಒಬ್ರಿಗೊಬ್ರು ಕನೆಕ್ಟ್ ಇದ್ದೀರಾ? ನಿಮ್ಮ ಧ್ವನಿ ಪಕ್ಕದವ್ರ ಜೊತೆ ಒಗ್ಗೂಡ್ಬೇಕು. ಅವಾಗ ಮಾತ್ರ ನಿಮ್ಗೆ ಆನಂದ ಅನುಭವ ಆಗೋದು. ಸುಮ್ಮನೆ ಓ ಅಂತ ಹೇಳ್ಕೊಂತಿದ್ರೆ ಮಜಾ ಗೊತ್ತಾಗಲ್ಲ. ಅದು ಅಂತರಂಗದಲ್ಲಿ ನೀವು ಅನುಭವಿಸ್ಬೇಕು. ಅವಾಗ ಏಕಾಕಾರವಾಗಬೇಕು. ಮಂತ್ರ ಉಚ್ಚಾರಣೆನೂ ಅಷ್ಟೇ. ನೀವು ಗುರುಕುಲದಲ್ಲಿ ಅಥವಾ ವೇದ ಪಾಠಶಾಲೆಗಳಲ್ಲಿ ಕೇಳ್ತೀರಾ, ಆ ವೇದ ಪಾಠಿಗಳು ಅಥವಾ ಪುಟ್ಟ ಪುಟ್ಟ ಮಕ್ಕಳು ವೇದ ಮಂತ್ರಗಳು ಉಚ್ಚಾರಣೆ ಮಾಡುವಾಗ ಎಷ್ಟು ಹಿತ ಅನಿಸ್ತದೆ. ಅದು ನಮ್ಗೆ ಆಗ್ಬೇಕು. ನಾವು ತುಂಬಾ ವರ್ಷದಿಂದ ಅಭ್ಯಾಸ ಮಾಡೋರು ಇದ್ದೀರಿ, ಕೆಲವರು ಹೊಸಬರು ಇದ್ದೀರಿ. ಅದಕ್ಕೆ ದಯವಿಟ್ಟು ಈ ಭಾವದಿಂದ ನಿತ್ಯ ನಾವು ಯೋಗದ ಅಭ್ಯಾಸ ಆರಂಭ ಮಾಡಬೇಕು. ಅಕಾರ, ಉಕಾರ, ಮಕಾರ ಸೇರಿದಾಗೆ ಓಂಕಾರ ಆಗ್ತದಲ್ಲ. ಊ ಮ